बोलो भारत माता की। कर्नाटक ಶ್ರೀ ರಮೇಶ್ ಅವರೇ, ಸಂಘದ ಎಲ್ಲ ಸದಸ್ಯರೇ, ಸಮಿತಿಯ ಎಲ್ಲ ಚೇರ್ಮನ್ಗಳೇ, ಈಗ ನಿಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ಮಾಜಿ ಸಚಿವರು, ಹೊನ್ನೋಳಿ ಕ್ಷೇತ್ರದ ಶಾಸಕರಾದ ರೇಣುಕಾಚಾರ್ಯರವರೇ, ಜೆಡಿಎಸ್ ನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧ್ಯಕ್ಷ ಅಂತ ಎಸ್ ಸಿ ಕೃಷ್ಣರವರೇ, ಎಲ್ಲ ಪಕ್ಷದ ಸದಸ್ಯರುಗಳೇ, ಸೇರಿರುವಂತ ಎಲ್ಲ ಗುತ್ತಿಗೆದಾರರು, ಈ ದಿನ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ, ಇಂಥ ಸರ್ಕಾರ ಕಣ್ಣಿದ್ರು ನೋಡ್ತಿಲ್ಲ, ಕಿವಿ ಇದ್ರು ಕೂಡ ಕೇಳದ ಪರಿಸ್ಥಿತಿ ಈ ಸರ್ಕಾರದಲ್ಲಿದೆ. ಕಳೆದ ಅಧಿವೇಶನದಲ್ಲಿ ನಮ್ಮ ತುಮಕೂರು ಶಾಸಕರು ಇದ್ರ ಬಗ್ಗೆ ಮಾತಾಡೋದು, ಸಿಸಿ ಬಗ್ಗೆ, ಓಸಿ ಬಗ್ಗೆ ಎಲ್ಲ ಮಾತಾಡೋದು. ಅವತ್ತು ಇದೇ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಜಾರ್ಜ್ ಅವರು ಇದ್ರ ಬಗ್ಗೆ ನಾವು ತೀರ್ಮಾನವನ್ನ ತಗೋತೀವಿ ಅಂತ ಹೇಳಿದ್ರು. ಅವತ್ತು ನಾವು ಹೇಳಿದಂತ ಮಾತುಗಳು ಯಾವ್ದೋ ಉತ್ತರ ಪ್ರದೇಶದಲ್ಲಿ. ಆದ್ರೆ ಇವತ್ತು ನಿಜವಾದ ಸಮಸ್ಯೆ ಯಾರು ಕಟ್ಟಡ ಮಾಲೀಕರಿಗೆ, ಯಾರು ಇವತ್ತು ಗುತ್ತಿಗೆದಾರರಿಗೆ ಸಮಸ್ಯೆ ಆಗಿದೆ ಬಂಧುಗಳೇ. ಈ ದೃಷ್ಟಿಯಿಂದ ನಾವು ಇಲ್ಲಿ ನಮ್ಮ ಮನೆ ಮನೆಗೆ ಬಂದಿದ್ದೀವಿ. ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನ ವಿಧಾನಸೌಧದಲ್ಲಿ ಮಾಡಿ ನ್ಯಾಯ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅದಕ್ಕೆ 100% ಸತ್ಯ ಅಂತ ಹೇಳ್ಬಿಟ್ಟು ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದಗಳು ಸರ್. ಅದೇ ರೀತಿ ಎಸ್ ಸಿ ಕೃಷ್ಣ ಅವರು, ಜೆಡಿಎಸ್ ಸೌತ್ ಬೆಂಗಳೂರು ಪ್ರೆಸಿಡೆಂಟ್ ಅವರು ಈ ಸಭೆ ಉದ್ದೇಶಿ ಎರಡು ಮಾತಾಡಬೇಕು. ಹಾಗೆ ಈ ಸಭೆಗೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಈ ಒಂದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರೇ ಹಾಗೂ ಎಲ್ಲ ನನ್ನ ನೆಚ್ಚಿನ ಪದಾಧಿಕಾರಿ ಮಿತ್ರರೇ, ಅದೇ ರೀತಿ ಈಗಾಗಲೇ ಸುದೀರ್ಘವಾಗಿ ಚರ್ಚೆ ಮಾಡಿರುವಂತಹ, ಡೈನಾಮಿಕ್ ಆಗಿ ಮಾತಾಡಿರುವಂತಹ ಹೊನ್ನಳ್ಳಿ ಶಾಸಕರು, ಮಾಜಿ ಶಾಸಕರು, ಅದೇ ರೀತಿ ನಮ್ಮ ಮಾಜಿ ಶಾಸಕರಾದ ರೇಣುಕಾಚಾರ್ಯರವರು, ಅದೇ ರೀತಿ ನಮ್ಮ ಮಿತ್ರರಾದಂತಹ ರಾಮಮೂರ್ತಿ ಅವರು ಈ ಸಭೆಯನ್ನ ಉದ್ದೇಶಿಸಿ ಈಗಾಗಲೇ ನಿರರ್ಗಳವಾಗಿ ಮಾತಾಡಿದ್ದಾರೆ. ನಮ್ಮ ಕಾನೂನು ವ್ಯವಸ್ಥೆ, ಕಾನೂನಿಗೆ ವಿರುದ್ಧವಾಗಿ ನಾನು ಮಾತನಾಡಕ್ ಹೋಗ್ತಿಲ್ಲ. ನಮ್ಮ ಸರ್ಕಾರ ಬಂದಾಗ ನಮ್ಗೆ ಏನ್ ಹೇಳ್ತದೆ ಅಂತಂದ್ರೆ, ಕಟ್ಟ ಕಡೆಯವರಿಗೆ ನಮ್ದು ಏನೇ ಒಂದು ಕಾರ್ಯಕ್ರಮ ತಲುಪಬೇಕಾದಾಗ ಸರ್ಕಾರದ ಗಮನ ಆ ಕಡೆ ಇರ್ತದೆ ಅಂತ ಹೇಳ್ತದೆ. ಸರ್ಕಾರ ಸಾರ್ವಜನಿಕವಾಗಿ ಏನು ತೊಂದರೆ ಆಗ್ತದೆ ಇರುವಂತದನ್ನ ನೋಡ್ಕೊಳ್ಳುವಂತದಕ್ಕೋಸ್ಕರ ನಾವು ನಮ್ಮ ಜನಪ್ರತಿನಿಧಿಗಳನ್ನ ಅಲ್ಲಿಗೆ ಕಳಿಸ್ಕೊಡ್ತೀವಿ. ಆದ್ರೆ ವಿಪರ್ಯಾಸ, ನಮ್ಮ ಜನಪ್ರತಿನಿಧಿಗಳು ನಮ್ಮ ಗುತ್ತಿಗೆದಾರರಿಗೆ ಆಗ್ತಾ ಇರುವಂತ ತೊಂದರೆಯನ್ನು ನೆನೆಸ್ಕೊಳ್ಳದಲೆ ಇದಕ್ಕೊಂದು ಪರ್ಯಾಯವಾದ ವ್ಯವಸ್ಥೆನೂ ಮಾಡದಲೆ, ಕಾನೂನೇ ಅಂತಿಮ ಅಲ್ಲ, ಕಟ್ಟ ಕಡೆಯದಾಗಿ ನಿಮ್ಗೆ ಏನ್ ತೊಂದರೆ ಆಗ್ತಿದೆ, ಇದೇನಾದ್ರು ಅದ್ರಲ್ಲಿ ಇವ್ರಿಗೆ ಆದಾಯದ ಏನಾರು ಒಂದು ಅಂಶ ಇದ್ದಿದ್ರೆ ಅದನ್ನ ಕಾನೂನಲ್ಲಿ ಕೋರ್ಟ್ಗೆ ಹಾಕೊಂಡು ಬೇರೆ ತರ ಪರ್ಯಾಯವಾಗಿ ಸಹಕಾರ ಕೊಡ್ತಾ ಇದ್ರು. ಆದ್ರೆ ಈ ಗುತ್ತಿಗೆದಾರರು ನರಳುತ್ತಾ ಇದ್ದಾರೆ. ಮಾನವೀಯತೆ, ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಯಾವ ಸರ್ಕಾರದಕ್ಕೋಸ್ಕರ ನೀವು ಮಾಡಿದ್ರೆ, ಯಾವ್ದಕ್ಕೋಸ್ಕರ ಸರ್ಕಾರನ ನಮ್ಮಿಂದ ಕಳಿಸ್ಕೊಂಡ್ಗೆ ಅದನ್ನ ಯೋಚನೆ ಮಾಡಬೇಕಾದ ಅವಶ್ಯಕತೆ, ಅನಿವಾರ್ಯತೆ ಇವತ್ತಿನ ದಿವಸ ಇದೆ ಮಿತ್ರರೇ. ಯಾಕೆ ಅಂತಂದ್ರೆ ನಿಮ್ಮ ಸೌಜನ್ಯತೆನ ಅವರು ದುರುಪಯೋಗ ಮಾಡ್ಕೊತಾರೆ ಅಂತೇಳಾದ್ರು ನಮ್ಮ ಯೋಚನೆ. ಒಂದು ಬದ್ಧತೆ ಇದ್ದಿದ್ರೆ ಪರ್ಯಾಯವಾದ ಒಂದು ವ್ಯವಸ್ಥೆ, ಸಿದ್ದರಾಮಯ್ಯನವರು ಸಾಮಾನ್ಯವಾಗಿ ಎಲ್ಲ ಕಳ್ಕಳಿ ಇರುವಂತವ್ರು ಅದನ್ನ ಈಗಲೂ ಮನಸ್ಸು ಮಾಡಿ ಆ ಗುತ್ತಿಗೆದಾರರ ಕಷ್ಟವನ್ನ ಕರೆಸಿ ಪದಾಧಿಕಾರಿಗಳ ಮುಖಾಂತರ ಮಾತನಾಡಿ ಸಮಸ್ಯೆನ ಪರಿಹಾರ ಮಾಡಬೇಕು ಅಂದ್ರೆ ಸರ್ಕಾರಕ್ಕೆ ದೊಡ್ಡ ಕೆಲಸ ಅಲ್ಲ. ಯಾವ ಕಾರಣಕ್ಕೆ ಇದನ್ನ ಮಾಡ್ತಾ ಇದ್ದಾರೆ, ಅಥವಾ ನಾನೇನಾದ್ರೂ ಬೇರೆ ಮುಖ್ಯಮಂತ್ರಿ ಯಾರು ಬದಲಾವಣೆ ಆದ್ಮೇಲೆ ಮಾಡಿದ್ರೆ ನನಗೆ ಹೆಸರು ಬರ್ಬೇಕು ಅಂತಲ್ಲ. ಆದ್ರೆ ಜನಗಳ ಮಧ್ಯದಲ್ಲಿರುವಂತ ನೋವಿಗೋಸ್ಕರ ನಿಮ್ಮ ಅಧಿಕಾರಿಗಳನ್ನ ಯೋಚನೆ ಮಾಡ್ಕೊಳಕ್ ಹೋಗಬೇಡಿ. ಯಾರಿಗಾದ್ರೂ ಮಾಡಿ, ಹೆಂಗಾದ್ರೂ ಮಾಡಿ, ನಮ್ಮ ಗುತ್ತಿಗೆದಾರರಿಗೆ ಆಗ್ತಾ ಇರುವಂತ ಅನ್ಯಾಯವನ್ನ ಸರಿಪಡಿಸಿ ಅಂತ ಹೇಳ್ಬಿಟ್ಟು ಹೇಳೋದಿಕ್ಕೆ ನನ್ನ ಮಿತ್ರರೆಲ್ಲರೂ ಕೇಳ್ಕೊಂಡಿದ್ದಾರೆ. ಅದೇ ರೀತಿ ನಾವು ಜೆಡಿಎಸ್ ನವರು
ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬರಬೇಕಾಗಿತ್ತು. ಅನಿರೀಕ್ಷಿತ ಕಾರ್ಯಕ್ರಮ ಮುಂಚೆನೆ ಅವ್ರಿಗೆ ಇದ್ದಿದ್ರಿಂದ ನಿನ್ನೆ ರಾತ್ರಿನೇ ಹೊರಗಡೆ ಹೋಗಿದ್ದಾರೆ. ಅವ್ರು ಹೇಳಿದ್ದಾರೆ ಆ ಗುತ್ತಿಗೆದಾರರ ಪರವಾಗಿ ನಾವೆಲ್ಲ ಅವ್ರ ಜೊತೆಗಿರ್ತೀವಿ ಅಂತ ಹೇಳಿ, ಬಂದ್ಮೇಲೆ ನಿಮ್ಮ ಪದಾಧಿಕಾರಿಗಳ ಜೊತೆನೂ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ತಮ್ಮ ಗಮನಕ್ಕೆ ತರ್ತಾ ಇವತ್ತಿನ ದಿವಸ ನಿಮ್ಮ ಹೋರಾಟ ನಮ್ಮಲ್ಲಿ ವಿಧಾನಸೌಧದಲ್ಲಿ ಇರುವಂತಹ ವಿಧಾನಸೌಧಕ್ಕೆ ಕೇಳಿಸ್ಬೇಕು ಅಂತಂದ್ರೆ ಎಲ್ಲರೂ ಒಗ್ಗಟ್ಟಿಂದ ಜೋರಾಗಿ ಕಿರ್ಸಿದ್ರೆ ಅಲ್ಲಿ ಹೋಗ್ತದೆ. ಹೋರಾಟ ಹೋರಾಟ. ಯಾಕೆ ಊಟ ಮಾಡಿಲ್ಲ ಅಂತ ಅನ್ಕೊಂತೀನಿ, ಅಥವಾ ಊಟ ಮಾಡಿ ಸಾಕು. ಹೋರಾಟ ಹೋರಾಟ ಎಲ್ಲೋವರೆಗೆ ಹೋರಾಟ, ಹೋರಾಟ ಹೋರಾಟ, ಎಲ್ಲೋವರೆಗೆ ಹೋರಾಟ. ನಿಮ್ಗೆ ಇದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ JDS ನ ಹಿರಿಯ ನಾಯಕರುಗಳು ನಿಮ್ಮ ಜೊತೆಗಿರ್ತಾರೆ, ಬರ್ತೀನಿ ಅಂತಲೂ ಹೇಳಿದ್ದಾರೆ. ನಿಮ್ಮ ಜೊತೆಗೆ ಯಾವುದೇ ತರದ ಆತಂಕ ಇರ್ತಾರೆ, ಯಾವುದೇ ತರದ ಸಮಾನಾಂತರ ಕಾಪಾಡಿದ್ರೆ ನಿಮ್ ಜೊತೆಗಿರ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಈ ಮೂಲಕ ಹೇಳ್ತಾ ನನ್ನೊಂದೆರಡು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್, ಧನ್ಯವಾದ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.